Hi friends, welcome back. So ಸೆಕೆಂಡ್ ಪಿ ಯು ಸಿ 2025 ಎಕ್ಸಾಮಿನೇಷನ್ 2 ರಿಸಲ್ಟ್ಸು ಅನೌನ್ಸ್ ಆಗಿದೆ. ಸೊ ನೀವು carresults.nic.in ವೆಬ್ಸೈಟ್ನ ವಿಸಿಟ್ ಮಾಡಿಬಿಟ್ಟು ನೀವು ನಿಮ್ಮ ರಿಸಲ್ಟನ್ನು ನೋಡ್ಕೋಬೋದಾಗಿರುತ್ತೆ. ಏನಿಲ್ಲ, ಆ್ಯಸ್ ಯೂಶ್ವಲ್ ನಿಮ್ಮ ಎಕ್ಸಾಮಿನೇಷನ್ ಒಂದು ರಿಸಲ್ಟ್ಸ್ ಹೇಗೆ ನೋಡಿದ್ರಿ ಅಲ್ವಾ, ಹಾಗೆ ನಿಮ್ಮ ಡೀಟೇಲ್ಸನ್ನು ಎಂಟರ್ ಮಾಡಿಬಿಟ್ಟು ನೀವು ರಿಸಲ್ಟ್ಸನ್ನು ನೋಡ್ಕೋಬೋದಾಗಿರುತ್ತೆ. ಸೊ ಈ ಒಂದು ರಿಸಲ್ಟ್ಸಲ್ಲಿ ಏನಾಗಿರುತ್ತೆ ಅಂತಂದರೆ, ಕೆಲವೊಬ್ಬರು ಸ್ಟೂಡೆಂಟ್ಸ್ಗಳಿಗೆ ಏನು ಎಕ್ಸಾಮಿನೇಷನ್ 1 ರಿಸಲ್ಟ್ಸ್ಗಿಂತ ಜಾಸ್ತಿ ಬಂದಿರುತ್ತೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಎಕ್ಸಾಮಿನೇಷನ್ 1 ರಿಸಲ್ಟ್ಗಿಂತ ಕಡಿಮೆ ಬಂದಿರುತ್ತೆ ಮಾರ್ಕ್ಸು. ಸೊ ವರಿ ಪಡ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ ನಾನು ನಿಮಗೆ. ಬೆಸ್ಟ್ ಆಫ್ 2ನೇ ಆಯ್ಕೆ ಮಾಡ್ಕೊತಾರೆ, ಆಯಿತಾ. ಎರಡೂ ಎಕ್ಸಾಮಿನೇಷನಲ್ಲಿ ಯಾವ ಒಂದು ಸಬ್ಜೆಕ್ಟಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿರುತ್ತೋ ಆ ಒಂದು ಮಾರ್ಕ್ಸನ್ನೇ ಕನ್ಸಿಡರ್ ಮಾಡ್ಕೋತಾರೆ. ಸೊ ಅದ್ರ ಬಗ್ಗೆ ಡೀಟೇಲ್ ಒಂದು ವೀಡಿಯೋ ಮಾಡಿಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ, ಆಯಿತಾ. ಸೊ ಟೆನ್ಷನ್ ಮಾಡ್ಕೋಬೇಡಿ. ಸೊ ಯಾರಿಗೆಲ್ಲ ಎಷ್ಟೆಷ್ಟು ರಿಸಲ್ಟ್ ಬಂದಿದೆ ಈ ಒಂದು ಎಕ್ಸಾಮಿನೇಷನ್ 2 ಅಲ್ಲಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ. ಮತ್ತು ಇದೇ ರೀತಿ ಅಪ್ಡೇಟ್ಸು ಲೈಕ್ KCET ಅಪ್ಡೇಟ್ಸ್ ಆಗಿರ್ಬೋದು, ನಿಮ್ಮ KCET ಕೌನ್ಸ್ಲಿಂಗಿಂದ ಹಿಡಿದು ನಿಮಗೆ ಈ KCET ಕೌನ್ಸ್ಲಿಂಗಲ್ಲಿ ಸೀಟ್ ಸಿಕ್ಬಿಟ್ಟು ನೀವು ಕಾಲೇಜ್ಗೆ ಜಾಯ್ನ್ ಆಗೋವರೆಗೂ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ಇನ್ನೊಂದು ಇಂಪಾರ್ಟೆಂಟ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.